ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರ್ದ ಡಾಕೊಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದ ಜನವಾಡ ರಸ್ತೆಯಲ್ಲಿ ಜರುಗಿದ ಸಂಭ್ರಮದ ಹನುಮಾನ ಜಯಂತಿ. ಹನುಮಾನ ಮಂದಿರಕ್ಕೆ ಹರಿದು ಬಂತು ಭಕ್ತ ಸಾಗರ. ಮಂದಿರದ ವತಿಯಿಂದ ಪಲ್ಲಕ್ಕಿ ಉತ್ಸವ. ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿಸುವ ಹನುಮಾನ ಪೂಜೆ ಸಲ್ಲಿಸಿ ಅರ್ಚಕ ಕೃಷ್ಣ ಜೋಶಿ. ನಗರದ ಎಸ್ಪಿ ಕಚೇರಿ ಆವರಣದಲ್ಲಿ ಜರುಗಿದ ಪೊಲೀಸ್ ಧ್ವಜ ದಿನಾಚರಣೆ. ಪೊಲೀಸ್ ಸಿಬ್ಬಂದಿಗಳಿಂದ ಜರುಗಿದ ಆಕರ್ಷಕ ಪರೇಡ್. ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಸನ್ಮಾನ. ಪೊಲೀಸ್ ಇಲಾಖೆಯಲ್ಲಿ ಹಲವು ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಎಸ್ಪಿ ಪ್ರದೀಪ್ ಗುಂಟಿ. ಬೀದರ್ ನಗರದಲ್ಲಿ ಜರುಗಿದ ಸಂಭ್ರಮದ ಹನುಮಾನ ಮೆರವಣಿಗೆ. ಡಿಜೆ ಹಾಡಿನ ಮೇಲೆ ಕುಣಿದು ಕುಪ್ಪಳಿಸಿದ ಯುವಕರು. ಎಲ್ಲೆಲ್ಲಿ ರಾರಾಜಿಸಿದ ಕೇಸರಿ ಧ್ವಜಗಳು. ಮೆರವಣಿಗೆಯಲ್ಲಿ ವಿವಿಧ ಗಣ್ಯರು ಭಾಗಿ. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳ ವೈಭವ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ನಗರದ ಜನವಾಡ ರಸ್ತೆಯಲ್ಲಿರುವಂತಹ ರೋಕಡಿ ಹನುಮಾನ ಮಂದಿರದಲ್ಲಿ, ಟ್ಯಾಂಕ್ ಹತ್ತಿರ ಇರುವಂತಹ ಹನುಮಾನ ಮಂದಿರದಲ್ಲಿ ಪವನಪುತ್ರ ಹನುಮಾನ ಜಯಂತಿ ಅತ್ಯಂತ ಸಂಭ್ರಮ ಮತ್ತು ಸಡಗರದ ಮಧ್ಯೆ ಜರುಗಿತು. ಬೆಳಿಗ್ಗೆಯಿಂದಲೇ ಭಕ್ತರು ಸಹಸ್ರ ಸಂಖ್ಯೆಯಲ್ಲಿ ಮಂದಿರದ ಕಡೆಗೆ ದರ್ಶನಕ್ಕಾಗಿ ಆಗಮಿಸಿದರು. ಬಂದ ಭಕ್ತರಿಗೆ ವಿಶೇಷ ದರ್ಶನದ ವ್ಯವಸ್ಥೆಯನ್ನು ಕೂಡ ಅತ್ಯಂತ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಮಾಡಿಸಲಾಗಿತ್ತು. ಜೊತೆಗೆ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಮಾಡಿಸಲಾಗಿತ್ತು. ಎಲ್ಲೆಲ್ಲೂ ಕೇಸರಿ ಧ್ವಜಗಳು ರಾರಾಜಿಸ್ತಾ ಇದ್ದವು. ಭಕ್ತರು ಹನುಮಾನ ದೇವರಿಗೆ ಪೂಜೆ ಅಭಿಷೇಕ ಮಾಡಿಸಿ ಪ್ರಸಾದವನ್ನು ಸವಿದು ಧನ್ಯರಾದರು. ಈ ಕುರಿತು ಮಂದಿರದ ಅರ್ಚಕರಾದ ಕೃಷ್ಣ ಜೋಶಿಯವರು ಮಾತಾಡ್ತಾ, ಮಂದಿರಕ್ಕೆ ಆಗಮಿಸುವಂತ ಭಕ್ತರ ಇಷ್ಟಾರ್ಥ ಸಿದ್ಧಿಗಳನ್ನು ಹನುಮಾನ ದೇವರು ಪೂರೈಸುತ್ತಾರೆ. ಇಂತಹ ಹಲವು ಪವಾಡಗಳು ಇಲ್ಲಿ ನಡೆದಿವೆ. ಇದೊಂದು ಉದ್ಭವ ಮೂರ್ತಿಯಾಗಿದ್ದು, ಈ ಹನುಮಾನ ದೇವರು ಸಾಕಷ್ಟು ಶಕ್ತಿಯನ್ನು ಹೊಂದಿರುವ ಪ್ರಯುಕ್ತ ಇಲ್ಲಿಗೆ ಸಾವಿರಾರು ಭಕ್ತರು ಆಗಮಿಸಿ ದರ್ಶನ ಪಡ್ಕೊಳ್ತಾರೆ ಅನ್ನುವಂಥ ಮಾಹಿತಿಯನ್ನ ಕೃಷ್ಣ ಜೋಶಿಯವರು ನೀಡಿದರು. ಸುಮಾರು ವರ್ಷಗಳಿಂದ ಇಲ್ಲಿ ಹನುಮಾನ ಜಯಂತಿಯನ್ನು ಆಚರಣೆ ಮಾಡಿಕೊಂಡು ಬರಲಾಗುತ್ತಿದ್ದು, ಭಕ್ತರು ಇಲ್ಲಿಗೆ ಆಗಮಿಸಿ ದರ್ಶನ ಪಡಿತಾರೆ. ಒಂದು ಶಕ್ತಿ ಪೀಠವಾಗಿದ್ದು ಧಾರ್ಮಿಕ ಕೇಂದ್ರವಾಗಿದೆ. ರಾಮ ಭಕ್ತ ಹನುಮಾನ ಪೂಜೆ ಮಾಡಿದರೆ ಸರ್ವ ಕಷ್ಟಗಳು ದೂರವಾಗಿ ಜೀವನ ಸುಖಮಯವಾಗುತ್ತದೆ ಎಂಬುದು ಇಲ್ಲಿಗೆ ಆಗಮಿಸುವ ಭಕ್ತರ ಪ್ರಬಲವಾದ ನಂಬಿಕೆ. ಇದು ಜನವಾಡ ರಸ್ತೆಯಲ್ಲಿರುವಂತಹ ವಾಟರ್ ಟ್ಯಾಂಕ್ ಹತ್ತಿರವಿದ್ದು, ಭಕ್ತರು ಮಹಾಪ್ರಸಾದದ ವ್ಯವಸ್ಥೆ ಕೂಡ ಮಾಡಿಸುತ್ತಾರೆ. ಕಾಲೇಜು ವಿದ್ಯಾರ್ಥಿಗಳು ಕೂಡ ಹೋಗುವಾಗ ಬರುವಾಗ ಈ ಮಂದಿರಕ್ಕೆ ಆಗಮಿಸಿ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಕೊನೆಯಲ್ಲಿ ಶ್ರೀ ಹನುಮಾನ ದೇವರ ಪಲ್ಲಕ್ಕಿ ಉತ್ಸವ ಕೂಡ ಜರುಗಿತು. ಪಲ್ಲಕ್ಕಿಯನ್ನು ಹೊತ್ತ ಭಕ್ತರು ನಗರದ ಹಲವು ಕಡೆಗಳಲ್ಲಿ ಸಂಚಾರ ಮಾಡಿದ್ರು. ಜೈ ಹನುಮಾನ್ ಎನ್ನುವಂತ ಜಯಘೋಷಗಳು ಎಲ್ಲೆಡೆ ಕೇಳಿ ಬಂದವು. ನಿರ್ಭಯತ್ವಂ ಮರೋಗದ ಅಜಾಡ್ಯಂಬಾತ್ ಪೃಥ್ವಂಜ ಹನುಮತ ಸ್ಮರಣಾನ್ ಭವೇತ್. ಬಜರಂಗಬಲಿ ಹನುಮಾನ್ ಕೀ ಜಯ. ಪರಾಭವ ನಾಮ ಸಂವತ್ಸರದ ವಿಶೇಷವಾಗಿ ಈ ದಿವಸ ಇಲ್ಲಂದ್ರೆ ಆಂಜನೇಯ ಸ್ವಾಮಿಯ ಜನ್ಮೋತ್ಸವ. ಈ ಜನ್ಮೋತ್ಸವ ಅಂಗವಾಗಿ ಶ್ರೀ ರೋಗಡೇವ ಹನುಮಾನ್ ಶಾಗಂಜದಲ್ಲಿ ವಿಶೇಷವಾಗಿ ಮಹಾಪೂಜೆಯನ್ನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಪೂಜೆಯಲ್ಲಿ ಬೆಳಗ್ಗೆ ಮಹಾರುದ್ರಾಭಿಷೇಕ ಹಾಗೂ ಅಷ್ಟಕಲಶಾಭಿಷೇಕ ಹಾಗೂ ಏನಿದೆ ಪಲ್ಲಕ್ಕಿ ಸೇವೆ, ಅನ್ನದಾನ ಸಂತರ್ಪಣೆ ಹಾಗೂ ಸಾಯಂಕಾಲ ದೇವಸ್ಥಾನದಿಂದ ಆಂಜನೇಯ ಸ್ವಾಮಿಯ ವಿಜೃಂಭಣೆಯಿಂದ ಮೆರವಣಿಗೆ ಆಗ್ತದೆ. ಸಾಯಂಕಾಲ ಆ ಮೆರವಣಿಗೆ ಆದಮೇಲೆ ಮತ್ತೆ ಅನ್ನದಾನ ಕಾರ್ಯಕ್ರಮ ಇರ್ತದೆ. ಈ ದೇವಸ್ಥಾನಕ್ಕೆ ರೋಕಡೆ ಹನುಮಾನ ದೇವಸ್ಥಾನ ಅಂತ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ಅರ್ಚಕರಂತೆ ಪ್ರಧಾನ ಅರ್ಚಕರಾಗಿ ನಮ್ಮ ವಂಶ ಪಾರಂಪರಿಕವಾಗಿ ನಮ್ಮ ಪೂರ್ವಜರಿಂದ, ನಮ್ಮ ಮುತ್ತಾತದಿಂದ, ನಮ್ಮ ತಂದೆಯವರಿಂದ ಹಾಗೂ ಈ ರೀತಿ ನಾವೇನಂದ್ರೆ ಪೂಜೆ ಮಾಡ್ಕೊತಾ ಬರ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಈ ದೇವಸ್ಥಾನದ ವತಿಯಿಂದನೇ ಆಗ್ತದೆ. ಯಾರಿಗೂ ಏನಂದ್ರೆ ತಗೊಂಡಿದ್ದು ಮಾಡುವುದಿಲ್ಲ. ಎಲ್ಲ ಭಕ್ತಾದಿಗಳು ಸೇರ್ಕೊಂಡು ಏನಂದ್ರೆ ಅನ್ನದಾನ ಕಾರ್ಯಕ್ರಮ
ಬೀದರ್ ಪೊಲೀಸ್ ಇಲಾಖೆಯಲ್ಲಿ ಹಲವು ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಪೊಲೀಸ್ ಅತಿಥಿ ಗೃಹ, ಟೆನ್ನಿಸ್ ಕೋರ್ಟ್, ಆಮೇಲೆ ಸಂಪೂರ್ಣ ಮೆಡಿಕಲ್ ಪರೀಕ್ಷಾ ಕೇಂದ್ರ, ನೂತನ ಕಾರ್ಡುಗಳ ವಿತರಣೆ, ಡಿಜಿಟಲ್ ಗ್ರಂಥಾಲಯ ವ್ಯವಸ್ಥೆ, ಸಿಬ್ಬಂದಿಗಳಿಗೆ ಮೆಡಿಕಲ್ ಮತ್ತು ಚಿಕಿತ್ಸೆಗಾಗಿ ಸಹಾಯಧನ ಹಂಚಿಕೆ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸಿಬ್ಬಂದಿಗಳ ಮಕ್ಕಳಿಗೆ ಸಹಾಯಧನ ವಿತರಣೆ, ಪೊಲೀಸ್ ಸಿಬ್ಬಂದಿಗಳ ಅನುಕೂಲಕ್ಕಾಗಿ ಶುದ್ಧ ಕುಡಿಯುವ ನೀರು, ಆರ್ಒ ಘಟಕಗಳು, ನಿವೃತ್ತ ಪೊಲೀಸ್ ಸಿಬ್ಬಂದಿಗಳಿಗೆ ಕಡಿಮೆ ದರದಲ್ಲಿ ಕ್ಯಾಂಟೀನ್ ಊಟದ ಸೌಲಭ್ಯ ಒದಗಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಶ್ರೀ ಪ್ರದೀಪ್ ಕುಂಟಿ ತಿಳಿಸಿದರು. ನಗರದ ಎಸ್ಪಿ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿರುವಂತಹ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಉದ್ದೇಶಿಸಿ ಅವರು ಮಾತಾಡ್ತಾರೆ. ಇದೇ ವೇಳೆ ನಿವೃತ್ತ ಪೊಲೀಸ್ ಸಿಬ್ಬಂದಿಗಳಿಗೆ ಗೌರವ ಸನ್ಮಾನ ಕೂಡ ನೆರವೇರಿಸಲಾಯಿತು. ಪೊಲೀಸ್ ಸಿಬ್ಬಂದಿಗಳಿಂದ ಆಕರ್ಷಕ ಪರೇಡ್ ಕೂಡ ಜರುಗಿತು. ಆಮೇಲೆ ಜಿಲ್ಲೆಯ ವಿವಿಧ ಒಂದು PSI ರವರು, ಆಮೇಲೆ ಸಿಬ್ಬಂದಿ ವರ್ಗದವರು, ಇನ್ನಿತರ ಎಲ್ಲ ಒಂದು ಅವರ ಕುಟುಂಬಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಪೊಲೀಸ್ ಗೆಸ್ಟ್ ಹೌಸ್, ಟೆನ್ನಿಸ್ ಕೋರ್ಟ್ ಸೌಲಭ್ಯ, ಫ್ರೀ ಮೆಡಿಕಲ್ ಹೆಲ್ತ್ ಚೆಕ್ಅಪ್ ಸೆಂಟರ್ ಹಾಗೂ ನೂತನ ಹೆಲ್ತ್ ಕಾರ್ಡ್ಗಳ ವಿತರಣೆ, ಪೊಲೀಸ್ ಜಿಮ್, ಪೊಲೀಸ್ ಲೈಬ್ರರಿ, ಡಿಜಿಟಲ್ ಲೈಬ್ರರಿ ವ್ಯವಸ್ಥೆ ಮಾಡಲಾಗಿದೆ. ಮೆಡಿಕಲ್ ಮತ್ತು ಶಿಕ್ಷಣ ಸಹಾಯಕ್ಕಾಗಿ ಸಹಾಯಧನ ಹಂಚಿಕೆ, ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಗಳಿಸಿದ ಪೊಲೀಸ್ ಮಕ್ಕಳಿಗೆ ಗೌರವಧನ, ಪೊಲೀಸ್ ಕುಟುಂಬದವರಿಗೆ ಅನುಕೂಲಕ್ಕಾಗಿ ಶುದ್ಧ ಕುಡಿಯುವ ನೀರು, ಆರ್ಒ ಪ್ಲಾಂಟ್ಗಳ ನಡೆಸಲಾಗುತ್ತಿದೆ. ನಿವೃತ್ತ ಅಧಿಕಾರಿ ಸಿಬ್ಬಂದಿಯವರಿಗೆ ಪೊಲೀಸ್ ಸಬ್ಸಿಡರಿ ಕ್ಯಾಂಟೀನ್ ಸೌಲಭ್ಯ, ನಿವೃತ್ತ ವ್ಯವಸ್ಥೆ ಮಾಡಲಾಗಿದೆ. ಸೇವೆಯಲ್ಲಿರುವ ನಿವೃತ್ತ ಅಧಿಕಾರಿ ಸಿಬ್ಬಂದಿಯವರ ಅನುಕೂಲಕ್ಕಾಗಿ ನೂತನ ಪೊಲೀಸ್ ಕಲ್ಯಾಣ ಮಂಟಪ ಕಾಮಗಾರಿ ಚಾಲನೆಯಲ್ಲಿರುತ್ತದೆ. ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕ್ಷೇಮಕ್ಕಾಗಿ ಇಲಾಖೆ ವತಿಯಿಂದ ಈ ಮೇಲ್ಕಂಡ ಸಹಕಾರಗಳನ್ನು ಸೇವೆಯಲ್ಲಿರುವ ಮತ್ತು ನಿವೃತ್ತ ಅಧಿಕಾರಿಗಳಿಗೆ ನಾವು ಒದಗಿಸುತ್ತಿದ್ದೇವೆ. ಮುಂಬರುವ ದಿನಗಳಲ್ಲಿಯೂ ಸಹ ನಿವೃತ್ತ ಅಧಿಕಾರಿಯವರ ಕಲ್ಯಾಣಕ್ಕಾಗಿ ಬೀದರ್ ನಗರದಲ್ಲಿ ಬಜರಂಗ್ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ವೈಭವದ ಹನುಮಾನ ಮೆರವಣಿಗೆ ಜರುಗಿತು. ಜಯಂತಿ ಉತ್ಸವದ ಪ್ರಯುಕ್ತ ಡಿಜೆ ಹಾಡಿನ ಮೇಲೆ ರಾತ್ರಿ ಸಂದರ್ಭದಲ್ಲಿ ರಂಗು ರಂಗಿನ ಒಂದು ವಿದ್ಯುತ್ ದೀಪಗಳ ಮುಂದೆ ಯುವಕರು ಹಾಗೂ ಮುಖಂಡರು ಹೆಜ್ಜೆಯನ್ನು ಹಾಕಿದರು. ತಲೆ ಮೇಲೆ ಕೇಸರಿ ಟೋಪಿ, ಹೆಗಲ ಮೇಲೆ ಕೇಸರಿ ಶಾಲನ್ನು ಧರಿಸಿದ ಸಾವಿರಾರು ಜನರು ನಗರದ ತುಂಬ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದಿಂದ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ನಗರದ ಶಹಾಗಂಜ್ ಹನುಮಾನ ಮಂದಿರದಿಂದ ಪ್ರಾರಂಭವಾಗಿ ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ಚೌಬಾರ, ಗವಾನ್ ಚೌಕ್ ಮಾರ್ಗವಾಗಿ ಸಂಚಾರ ಮಾಡಿ ಮತ್ತೆ ಹನುಮಾನ ಮಂದಿರ ತಲುಪಿತು. ಆಮೇಲೆ ದಿನವಿಡೀ ಭಕ್ತರಿಗೆ ಹಾಲು ಮತ್ತು ಹಣ್ಣು ವಿತರಣೆಗಳನ್ನು ಹಲವಾರು ಸಂಘಟನೆಯವರು ಮಾಡಿದರು. ದತ್ತಾಶ್ರಮದಲ್ಲಿ ಕೂಡ ಹನುಮಾನ ಜಯಂತಿ ಆಚರಣೆ ಮಾಡಲಾಯಿತು. ಹನುಮಾನ ಮೂರ್ತಿಗೆ ಹೂವಿನಿಂದ ಅಲಂಕಾರ ಕೂಡ ಮಾಡಲಾಗಿತ್ತು. ಮಂದಿರದಲ್ಲಿ ದಿನವಿಡೀ ಭಜನೆ, ಕೀರ್ತನೆಗಳು, ಸತ್ಸಂಗಗಳು, ಈ ಎಲ್ಲ ಕಾರ್ಯಕ್ರಮಗಳು ಭಕ್ತರು ಬಹಳ ಭಕ್ತಿಯಿಂದ ನೆರವೇರಿಸಿರುವಂಥ ಸನ್ನಿವೇಶ ಕೂಡ ಕಂಡುಬಂತು.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.